ಅಲ್ಲಿ ಯಾಕೆ ಅಷ್ಟು ಕಡಿಮೆ ರೇಟು ಅಂತಂದ್ರೆ ಅದು ಚರಂಡಿ ಪಕ್ಕ ಸಮೃದ್ಧವಾಗಿ ಬೆಳೆದಿರತಕ್ಕಂಥ ತೆಂಗಿನ ಮರಗಳಲ್ಲಿ ಸಿಗತಕ್ಕಂಥ ಎಳ್ನೀರನ್ನ ಅಲ್ಲಿ ಮಾರ್ತಾ ಇದ್ದಾರೆ. ಜನ ಎಚ್ಚೆತ್ತುಕೊಂಡು ಇವತ್ತು ತಿನ್ನಬೇಕಾಗಿದೆ. ಎಲ್ಲಿ ತಿಂತಾರೆ ಜನಕ್ಕೆ ಏನ್ ಗೊತ್ತಾಗ್ತದೆ? ಯಾವ ಥರ್ಮಾಮೀಟರ್ ತೊಗೊಂಡೋಗಿ ಚೆಕ್ ಮಾಡ್ತೀರಾ ಅವ್ರನ್ನ? ಯಾವ ಫುಡ್ ಮೀಟರ್ನ ನೀವು ತೊಗೊಂಡೋಗಿ ಚೆಕ್ ಮಾಡ್ತೀರಾ? ಗೊತ್ತಾಗಲ್ಲ. ಅದಕ್ಕೆ ಇಲ್ಲಿ ಬೆಂಗಳೂರು ಕತೆ ಬಿಟ್ಟುಬಿಡಿ. ಈಗ ಅದೇ ವೃಷಭಾವತಿಯ ನೀರು KC ವ್ಯಾಲಿ, HN ವ್ಯಾಲಿ ಹೆಸರಲ್ಲಿ ನಮ್ಮ ಹೊಸಕೋಟೆ, ದೇವನಹಳ್ಳಿ, ದೊಡ್ಡಬಳ್ಳಾಪುರ ಎಲ್ಲ ತಾಲೂಕುಗಳಿಗೂ ಈ ಚರಂಡಿ ನೀರೇನು ಹರಿತಾ ಇದೆ, ಆ ಹರಿತಾರ ಕೆರೆಯ ಕೆಳಭಾಗದಲ್ಲಿ ಬೆಳೀತಕ್ಕಂಥ ತರಕಾರಿ ಬೆಂಗಳೂರಿಗೂ ಹೋಗ್ತಾ ಇದೆ, ಬೆಂಗಳೂರಿಂದ ಇಲ್ಲಿಗೂ ಬರ್ತಾ ಇದೆ. ಇದು ಇದರ ಜೊತೆಯಲ್ಲೇನೆ ಪೊಲೀಸ್ ನ್ಯೂಸ್ ಅಲ್ಲಿ ಬರೆದಂತ ಒಂದು ಸುದ್ದಿ ಇಲ್ಲೇ ಇದೆ. ಡಾಕ್ಟರು, ಆಕ್ಟರು, ಸೋಲ್ಜರು ಇಂಥವರ ಹೆಸರಿನಲ್ಲಿ ವೀರ್ಯ ಸೃಷ್ಟಿ ಮಾಡಿದ ಈ ವೀರ್ಯವನ್ನ ಕಂಟೈನರ್ಗಳಲ್ಲಿ ಅದನ್ನು ಶೇಖರಣೆ ಮಾಡಿ ಅದನ್ನ ಬೇರೆಯವರಿಗೆ ಅದನ್ನ ಏರಿಸುವಂತಹ ಕೆಲಸವನ್ನ ಮಾಡಿ ಅವರು ಏನ್ ಮಾಡ್ತಾರೆ? ಓ, ಡಾಕ್ಟರ್ದ, ಒಬ್ಬ ಫಿಲ್ಮ್ ಆಕ್ಟರ್ದ, ಒಬ್ಬ ಸೋಲ್ಜರ್ದ, ಒಬ್ಬ ಬುದ್ಧಿಜೀವಿದ, ಇಂಥದ್ದಾದ್ರೆ ನಮಗಿರ್ಲಿ ಅಂತ ಹಾಕ್ಸ್ಕೊಂಡು ಬಂದಂತ ಒಬ್ಬ ಮಹಿಳೆ ಕೋರ್ಟ್ ಮೆಟ್ಲು ಹತ್ತಿದ್ದಾಳೆ. ಇವನು ಯಾರೋ ಇಂಜಿನಿಯರೋ ಡಾಕ್ಟರ್ದು ಅಂತ ನನಗೆ ಇದು ಮಾಡ್ದ, ಯಾರೋ ಒಬ್ಬ ಗೂರ್ಖ ಉಟ್ಬಿಟ್ಟವನೇ ಅಂತ ಕಂಪ್ಲೇಂಟ್ ಮಾಡಿದ್ರು. ಕೋರ್ಟಲ್ಲಿ ಇದೆ ಅದೆಲ್ಲ ಇಲ್ಲಿ ಡೀಟೇಲ್ ಬರೆದಿದ್ದಾರೆ. ಚೆನ್ನೈ ಹೆಂಗಸಿಗೆ ಚೈನಾ ಕೂಸು, ಚೆನ್ನೈ ಹೆಂಗಸಿಗೆ ಚೈನಾ ಕೂಸು ಅಂತಾನೆ ಬರೆದು. ಅಂದ್ರೆ ವೀರ್ಯ ಮಾರಾಟದಲ್ಲೂ ಮಹಾಮೋಸ, ಇದೊಂದು ದಂಧೆ ಆಗ್ಬಿಟ್ಟಿದೆ. ಅದರ ಬಗ್ಗೆ ಡೀಟೇಲ್ ಹೇಳಕ್ ಹೋದ್ರೆ ಒಂಥರ ಕೇಳುಗರಿಗೆ ಅಸಹ್ಯ ಅನ್ಸುತ್ತದು, ಅದು ಬೇಡ. ಇಲ್ಲಿ ಈಗ ಏನಾಗ್ತಿದೆ ಅಂತ ಅನ್ನೋದ್ರ ಬಗ್ಗೆ ಫರ್ದರ್ ನಾವು ಚಿಂತನೆ ಮಾಡಬೇಕಾಗುತ್ತೆ. ಭವಿಷ್ಯದಲ್ಲಿ ಇರಾ ವೀರ್ಯವು ಪಲ್ಯೂಟ್ ಆದ್ರೆ, ಅಸಮರ್ಥನಾದ ಗಂಡಸು ಕೂಡ ಅಸಮರ್ಥ ಅನ್ನಿಸ್ಕೊಳ್ರೆ ಮುಂದಕ್ಕೆ ಏನಾಗುತ್ತೆ ಅನ್ನೋದಕ್ಕೆ ರೋಬೋಟ್ಸ್ಗಳು, ಇನ್ಮೇಲೆ ಬೆಡ್ರೂಮ್ಗೂ ರೋಬೋಟ್ಸ್ಗಳು ಬರುತ್ತೆ ಅನ್ನೋದನ್ನ ಬಹಳ ಗಂಭೀರವಾಗಿ ಬರ್ದಿದ್ದಾರೆ ಇದರಲ್ಲಿ. ರೋಬೋಟ್ ಸಂಸಾರ ಅಂತ ಕಾಲ ದೂರವಿಲ್ಲ, ರೋಬೋಟ್ ಸಂಸಾರ ಅಂತ ಕಾಲ ದೂರವಿಲ್ಲ ಅಂತಕ್ಕಂಥದ್ದೇ ಇಲ್ಲಿ ಬರೆದಿದ್ದಾರೆ. ಇಲ್ಲಿ ಒಂದು ಒಳ ಲೇಖನಗಳನ್ನ ಪೂರ್ಣ ಓದ್ಬೇಕು. ನಾನು ಓದಿದ್ರೆ ಆ ಒಂದು 3 hours ಎಪಿಸೋಡ್ ಇದೇ ಆಗ್ಬಿಡುತ್ತೆ. ಅದಕ್ಕೆ ನಾನು ಬರೀ ಬುಲೆಟ್ ಪಾಯಿಂಟ್ಸ್ ಹೇಳ್ತಾ ಇದ್ದೀನಿ. ಪುರುಷ ಬಂಜೆತನ ಹೆಚ್ಚುತ್ತಿದೆಯೇ? ಒಂದು ಮಕ್ಕಳಾಗದೇ ಇರೋದಕ್ಕೆ ಕಾರಣ 99% ಇವತ್ತು ಹೆಂಗಸರಲ್ಲ. ಮಕ್ಕಳಾಗ್ಲಿಲ್ಲ ಅಂದ್ರೆ ಅದಕ್ಕೆ ಕಾರಣ ಯಾರನ್ನ ದೂರ್ತೀವಿ? ಹೆಂಗಸರನ್ನ ದೂರ್ತೀವಿ. ಆ ಅಸಮರ್ಥತೆ ಗಂಡಸಲ್ಲಿದೆ ಅನ್ನೋದನ್ನ ದಾಖಲು ಮಾಡಿದ್ದಾರೆ. ನಿಜಕ್ಕೂ ಇದೊಂಥರ ಗಂಭೀರವಾಗಿ ಚಿಂತನೆ ಮಾಡ್ತಕ್ಕಂಥ ಸಂಗತಿ ಇದು. ಆಗ್ತಾ ಇದೆ. ನಾನು ಈಗ ಫಾರ್ ಎಕ್ಸಾಂಪಲ್ ದಿನೇಶ್ ಅವರೇ, ಮೊನ್ನೆ ಬೆಂಗಳೂರಿನ ಸುಂಕದ ಕಟ್ಟೆಯಿಂದ ಒಬ್ಬ ಮಹಿಳೆ ಬಂದಿದ್ರು. ನನ್ನ ಹೆಸರು ಹೇಳಿದ್ರೆ ಪಾಪ ಅವರು ಇವ್ರಿಗೆಲ್ಲ ಒಂಥರ ಇದಾಗತ್ತೆ. ಬಂದಿದ್ರು, ಮನೆಯಲ್ಲಿ ಬಂದು 12ವರೆಗೆ ಬಂದು ರಾತ್ರಿ 7ವರೆಗೆ ಇದ್ದೋದ್ರು ಅವರು. ಅಷ್ಟು ಕಾರಣ ಹೇಳ್ಬಿಡ್ತೀನಿ. 27 ವರ್ಷದ ಮಗ, ಮದುವೆ ಇಲ್ಲ. ಮೈಸೂರಿನ ಒಂದು ಇಂಜಿನಿಯರಿಂಗ್ ಕಾಲೇಜಲ್ಲಿ 4 ವರ್ಷ ಪ್ರತಿ ಇದರಲ್ಲೂ ಲಕ್ಷ ಕಟ್ಟಿ ಓದಿ ಇಂಜಿನಿಯರ್ ಆಗಿ ಹೊರಗಡೆ ಬಂದು ಕಳೆದ 1-1.5 ವರ್ಷದಿಂದ ಯಲಹಂಕದ ಒಂದು ಅಪಾರ್ಟ್ಮೆಂಟ್ ಅಲ್ಲಿ ಮನೆ ತಗೊಂಡು ಅಲ್ಲಿ ವಾಸ ಇದ್ದ. ಕಾರಣ ಇಂಜಿನಿಯರ್ ಆದ ಮೇಲೆ ಒಂದು ಉದ್ಯೋಗಾವಕಾಶ ಅವನಿಗೆ ಸಿಕ್ತು. ಆ ಉದ್ಯೋಗದಲ್ಲಿ ಇರಬೇಕಾದ್ರೆ ಮದುವೆ ಇಲ್ಲ. ಹೋಗ್ಲಿ, ಏನಾದ್ರೂ ಕೆಟ್ಟ ಬುದ್ಧಿ ಇರ್ತಕ್ಕಂಥ ಹುಡುಗನ ಅಲ್ಲ, ಅಪ್ರತಿಮ ದೈವ ಭಕ್ತ, ಎಲ್ಲರ ಪ್ರೀತಿ ವಿಶ್ವಾಸಗಳಿಗೆ ಪಾತ್ರನಾಗಿದ್ದ ಹುಡುಗ. ತನ್ನ ಬಳಗ, ಚಿಕ್ಕಮ್ಮ, ದೊಡ್ಡಮ್ಮ, ಅತ್ತಿಗೆ, ಅವರು ಇವರು ಅಂದ್ರೆ ಪ್ರಾಣ ಬಿಡ್ತಕ್ಕಂಥ ವ್ಯಕ್ತಿ. 1.5 ವರ್ಷದ ಅವಧಿಯಲ್ಲಿ ಅವನು ತಗೊಂಡ ಪ್ರಥಮ ತಿಂಗಳ 80,000 ಸಂಬಳದಲ್ಲಿ ಮನೆಗೊಂದು 10-20 ಕೊಟ್ಟೋನೋ ಇಲ್ಲೋ ಗೊತ್ತಿಲ್ಲ, 60,000 ರೂಪಾಯಿ ದುಡ್ಡನ್ನ ಪ್ರತಿ ಸಾರಿ ಅವನಿಗೆ ಸ್ನೇಹಿತರ ಬಳಗದಿಂದ ಹಿಡಿದು ಅಕ್ಕ, ತಂಗಿ, ಅತ್ತಿಗೆ, ಚಿಕ್ಕಪ್ಪ, ಚಿಕ್ಕಮ್ಮ, ಎಲ್ಲರೂ ಬಾಬಾ ಎಲ್ಲ ಇವ್ರಿಗೆಲ್ರಿಗೂ 5,000 ಕ್ಯಾಶು, ಒಂದೊಂದು ಸೀರೆ, ಇಂಥವೆಲ್ಲ ಕೊಡಿಸಿ ಇದು ಮಾಡಿದ್ದಾನೆ. ಪ್ರತಿ ವರ್ಷ ತನ್ನ ಕೈಯಾರೆ ಗಣಪತಿ ಹಬ್ಬದ ದಿನ ತನ್ನ ಕೈಯಾರೆ ತಯಾರು ಮಾಡಿದ ಗಣಪತಿಯನ್ನ ಪೂಜಿಸ್ತಕ್ಕಂಥದ್ದು ಅವನ ಪದ್ಧತಿ. ಗಣಪತಿಯನ್ನು ಅದು ಏನು 4 ಜನ ಎತ್ತಬೇಕು ಅಂಥ ಒಂದು ಮಣ್ಣನ್ನ ತಗೊಂಡು ಬಂದು ಹದ ಮಾಡಿ ಮಣ್ಣನ್ನ ಅದರಲ್ಲಿ ಮೂರ್ತಿಯನ್ನ ಬಿಡಿಸಿ ಅದಕ್ಕೆ ಬಣ್ಣ ಹಚ್ಚಿ ಮಾಡಿ ತಾನೇ ತಯಾರು ಮಾಡಿದ ಗಣಪತಿಯನ್ನ ಭಕ್ತಿಯಿಂದ ಪೂಜೆ ಮಾಡತಕ್ಕಂಥ ಒಳ್ಳೆಯ ವಿನಮ್ರ ಹುಡುಗ. ಆತನಿಗೆ ಮೊನ್ನೆ
ಅಪ್ಪ ಅಮ್ಮನಿಗೆ ಫೋನ್ ಮಾಡಿದ್ದಾನೆ, ಬನ್ನಿ ನಾನು ಇದೇನು ಪನ್ನೀರ್ ಬಟರ್ ಮಸಾಲ ಏನೋ ಮಾಡಿ ಅದಕ್ಕೆ ಪೂರಿ ಮತ್ತೆ ಏನೋ ಮಾಡಿಟ್ಟಿದ್ದೀನಿ, ಬಂದೋಗ್ರಿ. ಅವನು ಬರೀ ಒಂದು ವರ್ಷದ ಅವಧಿಯಲ್ಲಿ ಇಲ್ಲಿಗೆ ಬಂದ ಮೇಲೆ, ಇಂಜಿನಿಯರಿಂಗ್ ಇದಕ್ಕೆ ಬಂದ ಮೇಲೆ ಹೋಟ್ಲಲ್ಲಿ ತಿಂದರೆ ತೊಂದರೆ ಆಗುತ್ತೆ ಅಂತ ಹೇಳಿ ಅವನೇ ಅಡುಗೆ ಮಾಡೋದು ಕೂಡ ಕಲ್ತ್ಕೊಂಡು ಅಪ್ಪ ಅಮ್ಮನಿಗೆ ಅಡುಗೆ ಮಾಡಿ ಕರೆದಿಯಾನೆ. ಕರಿಯ ಈ ಸಂದರ್ಭದಲ್ಲೇನೆ ಭಾರಿ ಹೊಟ್ಟೆ ನೋವಿಗೆ ತುತ್ತಾಗಿದ್ದಾನೆ. ಫೋನ್ ಮಾಡಿದ್ದಾನೆ, ಪ್ರೀತ ಹೊಟ್ಟೆ ನೋವ್ತಾ ಇದೆ, ನನಗೆ ಏನು ಮಾಡೋದು, ತಡ್ಕೊಳಕ್ಕಾಗ್ತಿಲ್ಲಮ್ಮ ಅಂತ ಹೇಳಿದ್ದಾನೆ. ಅವನ ಧ್ವನಿ, ಅವನ ಅಳು ಅವೆಲ್ಲ ನೋಡಿ ಅಮ್ಮನಿಗೆ ಗಾಬರಿಯಾಗಿ, ಹೊರಡ್ತಾ ಇದ್ದೀವಿ ಕಾರಲ್ಲಿ, ನೀನು ಫಸ್ಟ್ ಅದನ್ನ ಕ್ಲಿನಿಕ್ ಹೋಗಪ್ಪ ಅಂತ ಹೇಳಿದ್ದಾರೆ. ಯಾವುದೋ ಯಲಹಂಕದ KK ಆಸ್ಪತ್ರೆಗೆ ಹೋಗಿ ಅಡ್ಮಿಟ್ ಆಗಿದ್ದಾನೆ. ಅವರು ಗ್ಯಾಸ್ಟ್ರಿಕ್ ಏನೋ ಸಮಸ್ಯೆ ಆಗಿದೆ ಅಂತೇಳಿ ಅದು ಇದು ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ. ಅದು ಹೊಟ್ಟೆ ನೋವು ನಿಂತೇ ಇಲ್ಲ. ಕೊನೆಗೆ ಅವ್ರೇನ್ ಮಾಡಿದ್ದಾರೆ, ಅವ್ರು ಬಂದ ತಕ್ಷಣ ಅವನ್ನ ಡಿಸ್ಚಾರ್ಜ್ ಮಾಡಿಕೊಂಡು ಮಣಿಪಾಲಕ್ಕೆ ತೊಗೊಂಡೋಗಿದ್ದಾರೆ. ಮಣಿಪಾಲಕ್ಕೆ ತೊಗೊಂಡೋಗಿ ಅಡ್ಮಿಟ್ ಮಾಡಿ ಕೂತಿರ್ಬೇಕಾದ್ರೆ ಡಾಕ್ಟರ್ಸ್ ಹೊರಗಡೆ ಬಂದು, ಅಮ್ಮ ದಯವಿಟ್ಟು ಕ್ಷಮಿಸ್ರಿ, ನಿಮ್ಮ ಮಗನ್ನ ಉಳಿಸ್ಕೊಳಕ್ ಆಗ್ಲಿಲ್ಲ ಅಂತ ಹೇಳಿದ್ದಾರೆ, ಕರೀರಿ ಅವ್ರ ತಂದೆ ತಾಯಿನ ಅಂತ ಕರೆದಾಗ 2-3 ಡಾಕ್ಟರ್ಗಳು ಅವನ ಎದೆಯನ್ನ ಹಾಕಿ ಪ್ರೆಸ್ ಮಾಡ್ತಾ ಇದ್ದಿದ್ದನ್ನ ಕಣ್ಣಲ್ಲಿ ನೋಡಿದ್ದಾರೆ ICUನಲ್ಲಿ. ಅಷ್ಟೇ, ಇಲ್ಲಮ್ಮ ಉಳಿಸ್ಕೊಳಕ್ ಆಗ್ಲಿಲ್ಲ ಅಂತ ಹೇಳಿದ್ದಾರೆ. 27 ವರ್ಷದ ಹುಡುಗ, ಯಾವುದೇ ಕೆಟ್ಟ ಅಭ್ಯಾಸ ಇಲ್ಲದೆ ಇರತಕ್ಕಂಥ ಹುಡುಗ ಯಾಕೆ ಸತ್ತ? ಇವತ್ತು ಅವ್ರ ರಿಪೋರ್ಟ್ಗಳು ತಗೊಂಡಿಲ್ಲ. ಅವರೇನ್ ಮಾಡಿದ್ದಾರೆ, ಆ ನೋವನ್ನ, ಇನ್ನ ಒಬ್ಬನೇ ಮಗ, ಬೇರೆ ಮಕ್ಕಳಿಲ್ಲ, ಅವ್ರಿಗೆ ಅದು ತಡ್ಕೊಳಕ್ ಆಗದೆ ಅಲ್ಲೇ ಬರ್ನಿಂಗ್ ಇದಕ್ಕೆ ಕರ್ಕೊಂಡು ಹೋಗ್ಬಿಟ್ಟು ಅಲ್ಲೂ 7-8 ಸಾವಿರ ರೂಪಾಯಿ ಕಿತ್ಕೊಂಡು ತಿಂದಿದ್ದಾರೆ. ಅಲ್ಲಿ ಹೋಗಿ ಬಾಡಿಯನ್ನ ಸುಟ್ಟು ಅದರ ಚಿತಾಭಸ್ಮವನ್ನ ಇಸ್ಕೊಂಡು ಮನೆಗೂ ಹೋಗದೆ ನೇರವಾಗಿ ವಿಜಯವಾಡಕ್ಕೆ ಬಂದಿದ್ದಾರೆ. ಆಂಧ್ರ ಪ್ರದೇಶದ ವಿಜಯವಾಡಕ್ಕೆ ಬಂದು ವಿಜಯವಾಡದಿಂದ ಕಾಶಿಗೆ ಹೊರಟು ಬಿಟ್ಟಿದ್ದಾರೆ. ಚಿತಾಭಸ್ಮವನ್ನ ಗಂಗಾ ನದಿಯಲ್ಲಿ ವಿಸರ್ಜನೆ ಮಾಡೋದಕ್ಕೆ ಹೊರಟಿದ್ದಾರೆ. ಹೋಗುವಾಗ ಡಿಸೈಡ್ ಮಾಡ್ಕೊಂಡು ಹೊರಟಿದ್ದಾರೆ ಅವರು, ಚಿತಾಭಸ್ಮವನ್ನ ವಿತರಣೆ ಮಾಡಿ ನಾವು ಕೂಡ ನೀರಲ್ಲೇ ಬಿದ್ದು ಸತ್ತೋಗೋಣ ಅಂತ ಡಿಸೈಡ್ ತಗೊಂಡು ಹೋಗಿರೋದು. ಸೊ ಇವರು ಬಾಡಿ ತಗೊಂಡು ಬರ್ದೆ ಏನ್ ಮಾಡ್ತಾವ್ರೆ ಅಂತ ಫೋನ್ ಹಾಕಿದ್ರೆ, ಇಲ್ಲ ನಾವು ಬಾಡಿನ ಸುಡಕ್ ಕೊಟ್ವಿ, ಚಿತಾಭಸ್ಮವನ್ನ ತಗೊಂಡು ನಾವು ಕಾಶಿಗೆ ಹೊರಟಿದೀವಿ ಅಂತ ಹೇಳಿದಾಗ ಅವ್ರಿಗೆ ಅನುಮಾನ ಬಂದ್ಬಿಟ್ಟಿದೆ. ಇವರಿಬ್ಬರೇ ಹೊರಟವ್ರೆ ಅಂದ್ರೆ ಏನೋ ಕೆಟ್ಟ ನಿರ್ಧಾರ ಮಾಡ್ಕೊಂಡಿರ್ತಾರೆ. ಯಾಕಂದ್ರೆ ಏನೋ ಒಬ್ಬನೋಗ್ಬಿಟ್ಟಾನೆ, ನಮ್ದು ಇನ್ನೇನು ಅನ್ನೋದು ಬಂದ್ಬಿಟ್ಟಿರ್ತದೆ ಅವ್ರಿಗೆ ಅಂತೇಳಿ ಅವರ ಅಣ್ಣಂದಿರು, ಅವರ ಇವರು ಅತ್ತಿಗೆಗಳು, ಇವರೆಲ್ಲಾನು ಏನ್ ಮಾಡಿದ್ದಾರೆ, ಫ್ಲೈಟ್ ಅಲ್ಲಿ ಹೊರಟೋಗ್ಬಿಟ್ಟಿದ್ದಾರೆ. ವಿಜಯವಾಡದಿಂದ ಕಾಶಿಗೆ ಹೋಗೋದಕ್ಕೆ 2 ದಿನ ಬೇಕು. ಇವರು 1 ಡೇ ಬಿಫೋರ್ ಅಲ್ಲಿದ್ದಾರೆ. ಅವರು ಸ್ಟೇಷನ್ ಹತ್ರನೇ ಕಾದಿದ್ದಾರೆ. ಟ್ರೈನ್ ಇಳಿದು ಬರೋಷ್ಟೊತ್ತಿಗೆ ಹಂಗೆ ನಿಲ್ಸ್ಕೊಂಡಿದ್ದಾರೆ. ನಿಲ್ಸ್ಕೊಂಡಾಗ ಗೊಳೋ ಅಂತ ಹತ್ಕೊಂಡು ಇರಪರದೆಲ್ಲ ಹೇಳ್ಬಿಟ್ಟವ್ರೆ. ಕನೆಗೆ ಅವ್ರನ್ನ ಹುಷಾರಾಗಿ ಕರ್ಕೊಂಡು ಹೋಗಿ ಅಸ್ಥಿ ವಿಸರ್ಜನೆ ಮಾಡಿ ವಾಪಸ್ ಕರ್ಕೊಂಡು ಬಂದ ಮೇಲೆ ನಮ್ಮ ಜನರಲ್ ಐಸ್ನ ಈ ಕಾರ್ಯಕ್ರಮಗಳನ್ನ ನೋಡ್ತಿದ್ದ ಆ ಜನ ಆಕೆ ಫೋನ್ ಮಾಡಿದ್ರು, ಅಣ್ಣ ನಿಮ್ಮ ಕಾರ್ಯಕ್ರಮ ನಾವು ನೋಡ್ತಾ ಇರ್ತೀವಿ, ಬಹಳಷ್ಟು ವಿಚಾರಗಳು ಹೇಳ್ತಾ ಇರ್ತೀರಾ, ನಾವು ಜನರಲೈಸ್ ಕಾರ್ಯಕ್ರಮವನ್ನು ತಪ್ಪದಂಗೆ ನೋಡ್ತಾ ಇದ್ದೀವಿ, ನಿಮ್ಮನ್ನ ನೋಡ್ಬೇಕು, ನಿಮ್ಮನ್ನ ಮಾತಾಡಿಸ್ಬೇಕಣ್ಣ, ಬರ್ತೀವಿ ಅಂತಂದ್ರು. ಇದೆಲ್ಲ ನನಗೆ ಹೇಳಿದ್ರು, ಹೊಟ್ಟೆ ಉರಿದೋಗ್ಬಿಡ್ತು ನನಗೆ, ಅಯ್ಯೋ ಪಾಪ ಅಂತ. ತಿರ್ಗಿ ಆಮೇಲೆ ಬನ್ನಿ ಅಂತ ಹೇಳಿದೆ. ಮೊನ್ನೆ ಬಂದು 1 ಗಂಟೆ ಸುಮಾರಿಗೆ ಕೂತು ರಾತ್ರಿ 7ವರೆಗೆ ಆಕೆ ಒಬ್ಬರೇ ಹೆಂಗ್ಸು ಬೆಂಗಳೂರು, ನೀವು ಸುಂಕದಕಟ್ಟೆಗೆ ಬೇರೆ ಹೋಗಿ ತಲುಪಬೇಕು, ಹೆಬ್ಬಾಳ ಹೋಗಿ ಬಸ್ಕೋಬೇಕು ಅಂತೀರಾ, ದಯವಿಟ್ಟು ಹೊರಡಿ ನೀವು ಅಂತೇಳಿ ನಮ್ಮ ಹುಡುಗನಿಗೆ ಆಟೋ ತರಿಸಿಸ್ಬಿಟ್ಟು ಅವ್ರನ್ನ ಬಸ್ ಸ್ಟ್ಯಾಂಡ್ಗೆ ಕಳಿಸ್ಕೊಟ್ಟೆ. ಆಕೆ ಅಂತ ಒಂದು ಕೆಟ್ಟ ನಿರ್ಧಾರವನ್ನ ಆಕೆ ತಗೊಂಡಿದ್ರು. ಕೊನೆಗೆ ಆ ಪರಿವರ್ತನೆ ಅವರಲ್ಲಿ ಬಂತು. ಆ ಹುಡುಗ ಸಾಯೋದಕ್ಕೆ ಕಾರಣ ಏನು ಅಂತ ತಗೊಂಡ್ರೆ, ಅವನು ಯಲಹಂಕದಲ್ಲಿ ವಾಸು ಇರೋ ಹಾಗೆ ಅವನು ನಾನು ಸಾವಯವ ತರಕಾರಿನೇ ತಿಂತೀನಿ ಅಂತ ಅವನು ಅನ್ಕೊಂಡಿದ್ದಾನೆ. ಅವನಿಗೆ ಆನ್ಲೈನ್ ನಲ್ಲಿ ಬರ್ತಕ್ಕಂಥ ತರಕಾರಿ ಅವನು ಸಾವಯವ ತರಕಾರಿ ಅನ್ಕೊಂಡಿದ್ದಾನೆ. ಅದು ವೃಷಭಾವತಿಯ ಚರಂಡಿಯಲ್ಲಿ ಬೆಳೆದಂತ ಸಮೃದ್ಧಿಯಾದ ಒಳ್ಳೆ ತರಕಾರಿ, ತಾಜಾ ತರಕಾರಿ ತರ ಕಾಣುತ್ತೆ. ಅದರಲ್ಲಿ ಸಂಪೂರ್ಣ ಕೆಮಿಕಲ್ಸೇ, ಭಾರವಾದ ಲೋಹಗಳು ಅದರಲ್ಲಿ ಸೇರ್ಪಡೆಯಾಗಿರ್ತವೆ. ಅಂತ ತರಕಾರಿಯನ್ನ ನಿರಂತರವಾಗಿ ತಿಂದ ಪರಿಣಾಮ ಅವನಿಗೆ ಹಾರ್ಟ್ ಏನೋ ಪ್ರಾಬ್ಲಮ್ ಆಗಿದೆ ಅನ್ನೋದು ಬಿಟ್ರೆ, ಯಾವ ಡಾಕ್ಟ್ರು ಯಾರೋ ಒಬ್ಬ ಶತ್ರು ಬಂದ್ಬಿಟ್ಟವನೆ ಇವನ್ನ ಇಲ್ಲಿ ಹೆಂಗೋ ಹೇಳಿ ಮಾಡಿ ಮುಗ್ಸೋಣ ಅನ್ನೋದು ಯಾವ ಡಾಕ್ಟ್ರಿಗೂ ಇರಲ್ಲ. ಉಳಿಸೋ ಪ್ರಯತ್ನ ಮಾಡ್ತಾರೆ ಪಾಪ. ಅವನು ಈ ತರದ ಇದಿದ್ರೆ ಯಾವ ಡಾಕ್ಟರ್ ಏನ್ ಮಾಡಕ್ಕಾಗತ್ತೆ? ಎಷ್ಟೋ ಕಡೆ ಹೋಗಿದೆ. ಈಗ ನಾನು ನೋಡ್ತೀನಲ್ಲ, ಯಾವ್ದು ಅರ್ಕಾವತಿ ಕೊತ್ತಂಬರಿ ಸೊಪ್ಪು ಬೆಳಿತಾವ್ರೆ ನೋಡ್ರಿ, ಅದು ಮೋರಿ ನೀರು ಪೈಪ್ ಹಾಕ್ಬಿಟ್ಟು ಡೈರೆಕ್ಟ್ ಹೊಡಿತಾವ್ರೆ. ಕೊತ್ತಂಬರಿ ಸೊಪ್ಪು ಬೆಳೆದ್ಬಿಟ್ಟು ಅಲ್ಲಿಂದ 10 ಕಿಲೋಮೀಟರ್ ಮಾರ್ಕೆಟ್ ತಗೊಂಡೋಗಿ ಹಾಕ್ಬಿಡೋದು, ಅದು ತಿಂತಾ ಇದೆ. ಬೆಂಗಳೂರಲ್ಲಿ ನೀವು ಯಾವುದೇ ತರಕಾರಿ ಖರೀದಿ ಮಾಡಿ
ಅದು ವೃಷಭಾವತಿಯ ಕೆಮಿಕಲ್ ನೀರಲ್ಲಿ, ಭಾರವಾದ ಲೋಹಗಳು ಬೆರೆತೋಗಿರತಕ್ಕಂಥ ನೀರಲ್ಲಿ, ಆಸ್ಪತ್ರೆಯ ತ್ಯಾಜ್ಯಗಳ ನೀರಲ್ಲಿ ಅಲ್ಲಿ ತರಕಾರಿಯನ್ನ ಬೆಳೀತಿರೋದು. ಒಂದು ಕ್ಯಾರೆಟ್ ಇಷ್ಟು ದಪ್ಪ ಇಷ್ಟುದ್ದ, ಗೆಡ್ಡೆಕೋಸು ಈ ಸೈಜು, ಏನು ತಾಜಾತನ ಏನಿದು, ಕ್ಯಾಪ್ಸಿಕಮ್ ಹೆಂಗಿರುತ್ತೆ, ಸೌತೆಕಾಯಿ ಹೆಂಗಿರುತ್ತೆ, ಬಟಾಣಿ ಸ್ಲೇಟಲ್ಲಿ ಬೋರ್ಡ್ ಹಾಕಿರ್ತಾನೆ 20 ರೂಪಾಯಿ ಕಿಲೋ. ಮೆಣಸಿನಕಾಯಿ, ಒಳ್ಳೆ ಮೆಣಸಿನಕಾಯಿ ಎಲ್ಲೂ ಸಿಗಲ್ಲ, ಆ ಕಡಿಮೆ ರೇಟ್ಗೆ ಗಾಡಿಗಳಲ್ಲಿ ಸಿಗುತ್ತೆ. ಇಷ್ಟು ದಪ್ಪ ಎಳನೀರು 10 ರೂಪಾಯಿ 15 ರೂಪಾಯಿ, ದೊಡ್ಡಬಳ್ಳಾಪುರದಲ್ಲಿ 40 ರೂಪಾಯಿ 35 ರೂಪಾಯಿ. ಅಲ್ಲಿ ಯಾಕೆ ಅಷ್ಟು ಕಡಿಮೆ ರೇಟು ಅಂತಂದ್ರೆ ಅದು ಚರಂಡಿ ಪಕ್ಕ ಸಮೃದ್ಧವಾಗಿ ಬೆಳೆದಿರತಕ್ಕಂಥ ತೆಂಗಿನ ಮರಗಳಲ್ಲಿ ಸಿಗತಕ್ಕಂಥ ಎಳ್ನೀರನ್ನ ಅಲ್ಲಿ ಮಾರ್ತಾ ಇದ್ದಾರೆ. ಜನ ಎಚ್ಚೆತ್ತುಕೊಂಡು ಇವತ್ತು ತಿನ್ನಬೇಕಾಗಿದೆ. ಎಲ್ಲಿ ತಿಂತಾರೆ ಜನಕ್ಕೆ ಏನ್ ಗೊತ್ತಾಗ್ತದೆ? ಯಾವ ಥರ್ಮಾಮೀಟರ್ ತೊಗೊಂಡೋಗಿ ಚೆಕ್ ಮಾಡ್ತೀರಾ ಅವ್ರನ್ನ? ಯಾವ ಫುಡ್ ಮೀಟರ್ನ ನೀವು ತೊಗೊಂಡೋಗಿ ಚೆಕ್ ಮಾಡ್ತೀರಾ? ಗೊತ್ತಾಗಲ್ಲ. ಅದಕ್ಕೆ ಇಲ್ಲಿ ಬೆಂಗಳೂರು ಕತೆ ಬಿಟ್ಟುಬಿಡಿ. ಈಗ ಅದೇ ವೃಷಭಾವತಿಯ ನೀರು KC ವ್ಯಾಲಿ, HN ವ್ಯಾಲಿ ಹೆಸರಲ್ಲಿ ನಮ್ಮ ಹೊಸಕೋಟೆ, ದೇವನಹಳ್ಳಿ, ದೊಡ್ಡಬಳ್ಳಾಪುರ ಎಲ್ಲ ತಾಲೂಕುಗಳಿಗೂ ಈ ಚರಂಡಿ ನೀರೇನು ಹರಿತಾ ಇದೆ, ಆ ಹರಿತಾರ ಕೆರೆಯ ಕೆಳಭಾಗದಲ್ಲಿ ಬೆಳೀತಕ್ಕಂಥ ತರಕಾರಿ ಬೆಂಗಳೂರಿಗೆ ಹೋಗ್ತಾ ಇದೆ, ಬೆಂಗಳೂರಿಂದ ಇಲ್ಲಿಗೂ ಬರ್ತಾ ಇದೆ. ನಾವು ಮಾರ್ಕೆಟ್ಗೆ ಹೋದ್ರೆ ನಾನು ಸೊಪ್ಪಿನ ಕಟ್ಟನ್ನ ತಗೊಂಡು ಸೊಪ್ಪು ಮೂಸ್ ನೋಡಲ್ಲ, ಅದ್ರ ಬುಡ ಮೂಸ್ ನೋಡ್ತೀನಿ. ಮಣ್ಣಿನ ವಾಸನೆ ಬಂತ, ಅದು ರೈತ ಬೆಳೆದದ್ದು. ಕೊಚ್ಚೆ ವಾಸನೆ ಬಂತ, ಅದು ವೃಷಭಾವತಿ ನೀರು, ಗೊತ್ತಾಗ್ಬಿಡುತ್ತೆ. ಆಮೇಲೆ ಯಾವ ತರಕಾರಿ ಒಂದು ದಿನ 2 ದಿನದಲ್ಲಿ ಮಧ್ಯೆ ಮಧ್ಯೆ ಕೊಳತಂಗೆ ತ್ಯಾವಿಸ್ಕೊಂಡಂಗೆ ನೀರು ತರ ಒಂಥರ ಅಂಟು ಬರುತ್ತೆ, ಅದನ್ನ ಆಯ್ದು ಬಿಸಾಕ್ತಾ ಇರ್ತಾನೆ ವ್ಯಾಪಾರಿ. ಯಾಕೆಂದ್ರೆ ಅದು ಕಾಣಬಾರದು ಅಂತ ಆಯ್ದು ಬಿಸಾಕ್ತಿರ್ತಾನೆ. ಅಂತ ತಂದ ಒಂದೇ ದಿನದಲ್ಲಿ ಎಲ್ಲಿ ಕೊಳೆಯ ತರದ ಲಕ್ಷಣಗಳು ಮೂಡುತ್ತೋ, ಅದು ಬೀನ್ಸ್ ಇರ್ಬೋದು, ತೊಂಡೆಕಾಯಿ ಇರ್ಬೋದು, ಗೆಡ್ಡೆಕೋಸು ಇರ್ಬೋದು, ಕ್ಯಾರೆಟ್ ಇರ್ಬೋದು, ಬೀಟ್ರೂಟ್ ಇರ್ಬೋದು, ಅದು ಕೊಳಚೆ ನೀರಲ್ಲಿ ಬೆಳೆದಿದ್ದು ಅನ್ನೋದು ಪಕ್ಕಾ ಸತ್ಯ. ಇನ್ನೊಂದು ಮಾಡ್ತಾ ಇದಾರೆ, ಲಾಸ್ಟ್ ಟೈಮ್ ಹೇಳಿದ್ರೆ ವ್ಯಾಕ್ಸ್ ಕೋಟಿಂಗ್ ಮಾಡ್ತಾರೆ ತರಕಾರಿಗಳಿಗೆ ಅಂತ. ಹೌದು, ಕೆಡದೆ ಇರೋದಕ್ಕೆ. ಆಮೇಲೆ ಮೊನ್ನೆ ಒಂದು ವಿಡಿಯೋ ಬಂದಿತ್ತು, ಯಾರೋ ಕಳಿಸಿದಾರೆ ಇದೇ ತರ, ಇದೊಂದು ತೋರಿಸಿ ಸರ್ ಅಂತ. ಕಲ್ಲಂಗಡಿ ಹಣ್ಣಿಗೆ ಒಂದು ಇಂಜೆಕ್ಷನ್ ಕೊಡ್ತಾ ಇದಾರೆ. ಹೌದು, ಕಲ್ಲಂಗಡಿ ಕಲರ್ ಕಾಣಿಸ್ಲಿ ಅಂತ, ಕೆಂಪಗಿರೋದು ಕೊಡಪ್ಪ ಒಳಗಡೆ ಅಂತ ತಿಂತೀವಿ, ಕೇಳಿ ತಗೊಂತಾರೆ. ಇಂಜೆಕ್ಷನ್ ಕೊಡ್ತಾ ಇದಾರೆ. ಇಂಜೆಕ್ಷನ್ ಕೊಟ್ರೆ ಫುಲ್ ರೆಡ್ ಕಲರ್ ಇರುತ್ತೆ, ತಿಂತಾ ಇದಾರೆ. ತಿಂದಾದ್ಮೇಲೆ ನಾಲ್ಗೆ ಪೂರ್ತಿ ಕೆಂಪು ಬಣ್ಣ ತಿರುಗುತ್ತೆ. ಓ ಹಣ್ಣು ಚೆನ್ನಾಗಿದೆ ಅಂತ ತಿನ್ಬಿಡ್ತೀವಿ, ಬಟ್ ಅದ್ರ ಕೆಮಿಕಲ್ ಇಂಜೆಕ್ಟ್ ಮಾಡ್ತಾ ಇರೋದನ್ನ ವಿಡಿಯೋ ಸಮೇತ ಕಳಿಸಿದಾರೆ. ನೋಡಿ ಸರ್, ಈ ತರ ಕೆಮಿಕಲ್ ಇಂಜೆಕ್ಟ್ ಮಾಡ್ತಾರೆ. ಬಟಾಣಿ ಕಲರ್ ಹಸಿರುಗಿರ್ಬೇಕು ತಗೋತೀವಿ, ಅದಕ್ಕೆ ಯಾವ್ದಾಗ್ತಾರೆ? ಬೆಂಡೆಕಾಯಿ, ಹಸಿರು ಬೆಂಡೆಕಾಯಿ ಕ್ಲೀನ್ ಆಗಿ ಗ್ರೀನ್ ಕಲರ್ ಕೆಮಿಕಲ್ ಹಾಕ್ಬಿಟ್ಟು ಇದು ಮಾಡ್ತಾ ಇರೋದು. ಈ ತರದ್ ಬೇಜಾನ್ ಕಲರ್ಸ್, ಎಲ್ಲದರಲ್ಲೂ ಕಲರ್ಸ್ ಹೊಡಿತಾ ಇದಾರೆ. ಕಲರ್ಸ್ ತಿಂದ್ರೆ ಏನಾಗುತ್ತೆ ಅನ್ನೋದಕ್ಕೂ ಮೊನ್ನೆ ಒಂದು ವಿಡಿಯೋದಲ್ಲಿ ಹೇಳಿದೀವಿ. ಕ್ಯಾನ್ಸರ್ ಬರುತ್ತೆ, ಅಗ್ರೆಸಿವ್ನೆಸ್ ಬರ್ತಾ ಇದೆ ಮನುಷ್ಯರಿಗೆ, ಕೋಪ ಅನ್ನೋದು ಜಾಸ್ತಿ ಆಗುತ್ತೆ. ಕೋಪ ಜಾಸ್ತಿ ಆದ್ರೆ ಆಟೋಮೆಟಿಕಲಿ ಹಾರ್ಟ್ ರಿಲೇಟೆಡ್ ಇಶ್ಯೂ ಬಂದ್ಬಿಡುತ್ತೆ. ಈ ಕಲರ್ಸ್ ತಿನ್ನೋದ್ರಿಂದ ಕೋಪ ಆಟೋಮೆಟಿಕಲಿ ಬರ್ತಾ ಇದೆ ಮನುಷ್ಯರಿಗೆ. ಆದಷ್ಟು ತಿನ್ಬೇಡಿ ಕಲರ್ಫುಲ್ ಅನ್ನ. ಹಂಗೂ ತಗೊಬಂದು ಯಾವುದೇ ಇದ್ರು ಉಪ್ಪ ತೊಳಿರಿ, ನಿಂಬೆಹಣ್ಣ ತೊಳಿರಿ ಅಂತಾನೆ ಹೇಳ್ತಾರೆ. ಹೌದು, ತರಕಾರಿಗಳು, ಹಣ್ಣುಗಳನ್ನ ವೆನಿಗರ್ ಆರ್ ನಿಂಬೆ ರಸ, ಉಪ್ಪು ಇದರಲ್ಲಿ ತೊಳೆದ್ರೆ ಅದಕ್ಕೆ ಮೆತ್ತಿರ್ತಕ್ಕಂಥ ಮೇಣ ಅಂದ್ರೆ ಆ ಹಣ್ಣಿನ ಗಾತ್ರ ಶಿಂಕ್ ಆಗದ ಹಾಗೆ, ಹಣ್ಣಿನ ತಾಜಾತನ ಕಳ್ಕೊಳ್ಳದ ಹಾಗೆ ವ್ಯಾಕ್ಸ್ ಅಲ್ಲಿ ಅದ್ದು ಬಿಟ್ಟು ಅದನ್ನ ಹಣ್ಣನ್ನ ಜೋಡಿಸಿರ್ತಾರೆ. 1 ತಿಂಗಳು 2 ತಿಂಗಳು ಸೇಲ್ ಆಗದಿದ್ರು ಅದು ತಾಜಾತನ ಕಳ್ಕೊಳ್ಳಲ್ಲ, ಶಿಂಕ್ ಆಗಲ್ಲ ಅನ್ನೋ ಕಾರಣಕ್ಕಾಗಿ ವ್ಯಾಕ್ಸ್ ಯೂಸ್ ಮಾಡ್ತಾರೆ. ಗೊತ್ತಿಲ್ದಿರೋನು ನೇರವಾಗಿ ಹಣ್ಣನ್ನ ಹಚ್ಕೊಂಡು ತಿಂದ್ರೆ ಅವನ ಹೊಟ್ಟೆ ಒಳಗೆ ವ್ಯಾಕ್ಸ್ ಹೋಗುತ್ತೆ, ಮೇಣ ಹೋಗುತ್ತೆ, ಬರಬಾರದ ಕಾಯಿಲೆಗಳು ಬರುತ್ತೆ. ನೀವು ಹೇಳಿದಾಗೆ ಕಲ್ಲಂಗಡಿ ಹಣ್ಣಿಗೆ ಇಂಜೆಕ್ಷನ್ ಚುಚ್ಚಿ ಕೆಂಪಗೆ ಬರಂಗ, ಜನಕ್ಕೆ ಕೆಂಪದು ಬೇಕು. ಅಂಗಡಿಗೆ ಹೋದ್ರೆ ಬಿಳಿ ಬೆಲ್ಲ ಕೇಳ್ತಾರೆ ಹೆಂಗಸರು, ಬೆಳ್ಗಿರೋದಿಲ್ವಾ, ಕಪ್ಪಗೈತೆ ಬೇಡ ಅಂತಾರೆ. ರೈತ ತನ್ನ ಮನೆಗೆ ವರ್ಷಕ್ಕಾಗಷ್ಟು ಬೆಲ್ಲವನ್ನ, ಕರಿ ಬೆಲ್ಲವನ್ನ ಮನೇಲಿ ಇಟ್ಕೋತಾನೆ. ಯಾಕಂದ್ರೆ ಕರಿ ಬೆಲ್ಲಕ್ಕೆ ಏನು ಹಾಕಿರಲ್ಲ. ಬೆಳ್ಳಗಿರೋ ಬೆಲ್ಲಕ್ಕೆ ಹೈಡ್ರೋಸ್ ಹಾಕ್ತಾನೆ, ಬ್ಯಾಟ್ರಿ ಪುಡಿ ಹಾಕ್ತಾನೆ, ನಿರ್ಮಾ ಪುಡಿ ಹಾಕಿರ್ತಾನೆ, ಅದು ಬೆಳ್ಳಗಾಗಿರುತ್ತೆ. ಜನಕ್ಕೆ ಬಿಳೇದ್ ಬೇಕು, ಕರಿಯೋದ್ ಬೇಡ. ಬೆಳ್ಳಗಿರೋ ಹುಡುಗಿ ಬೇಕು, ಕಪ್ಗಿರೋ ಹುಡುಗಿ ಬೇಡ. ಈ ತರ ನಾವು ಇದು ಮಾಡ್ಬೇಕು. ಬಂದು ಬಿಟ್ಟಿದ್ದಾರೆ ಜನಕ್ಕೆ ನೋಟಕ್ಕೆ ಬೆರಗಾಗ್ತಾ ಇದ್ದಾರೆ ಹೊರತು ಗುಣಕ್ಕೆ ಇದಕ್ಕೆ ಇದಾಗ್ತಾ ಇಲ್ಲ. ಹಂಗಾಗಿ ಕೆಲವು ನೀವು ಸೋರೆಕಾಯಿ ನೋಡಿ, ಮಾರ್ಕೆಟಿಂಗ್ ಅಲ್ಲಿ ಉದ್ದನೆಯ ದಪ್ಪನೆಯ ಎಳೆಯ ಇದರಲ್ಲಿ ಉಳಿತಕ್ಕಂಥ ಇದಕ್ಕೂ ಕೂಡ ನೀವು ಕಲ್ಲಂಗಡಿಗೆ ಇಂಜೆಕ್ಟ್ ಮಾಡದ ಹಾಗೆ ಹೀರೆಕಾಯಿಗೆ, ಸೋರೆಕಾಯಿಗೆ ಇಂಜೆಕ್ಟ್ ಮಾಡ್ತಾರೆ. ಅದೆಲ್ಲನ ಹಾಳಾಗೋಗ್ಲಿ. ಹಸು ಕರಿತಕ್ಕಂಥ, ಹಾಲು ಕರಿತಕ್ಕಂಥ ಹಸುಗೆ 1 ಅವರ್ ಬಿಫೋರ್ ಅದರ ಕೆಚ್ಚಲತ್ರ ಹಾರ್ಮೋನ್ ಇಂಜೆಕ್ಷನ್ ಚುಚ್ಚಿ ಹಾಲು ಕರೀತಾರೆ ಅಂದ್ರೆ ಲೆಕ್ಕ ಹಾಕೊಳ್ಳಿ. ಎಷ್ಟು 30 ಲೀಟರ್ ಕರಿಯ ಹಸು 5 ಲೀಟರ್ ಎಕ್ಸ್ಟ್ರಾ ಕರಿಯುತ್ತೆ. 5 4 20 200 ರೂಪಾಯಿ ಹೆಚ್ಚಿಗೆ ಲಾಭ ಬರುತ್ತೆ ಅಂತೇಳಿ ಇಂಜೆಕ್ಷನ್ಗೆ ಎಷ್ಟು ಖರ್ಚು ಮಾಡ್ತಾನ ಅವನು?
ಒಂದು ಆ್ಯಂಪ್ ಇಂಜೆಕ್ಷನ್ ಚೂಸ್ತಾರೆ, ಅವನಿಗೆ ಕಡಿಮೆ ರೇಟಲ್ಲಿ ಹಾರ್ಮೋನ್ ಅಷ್ಟೇ ಇಂಜೆಕ್ಷನ್ ಚೂಸ್ತಾನೆ, 5 ಲೀಟರ್ ಸಂಪಾದನೆ ಮಾಡ್ತಾನೆ. ಅದು ಅವನ ಸ್ವಾರ್ಥ. ಇಲ್ಲಿ ಹಾಳಾಗೋಗೋರು ಜನ. ಇವತ್ತು ಬಹಳಷ್ಟು ಜನ ನಾನು ಹೇಳಿ ನೋಡಿ, ಇವಾಗ ಬಹಳಷ್ಟು ಜನ ಹೆಣ್ಮಕ್ಳು ಲಿಪ್ಸ್ಟಿಕ್ ಯೂಸ್ ಮಾಡ್ತಾರೆ. ಹಳ್ಳಿಗಳ ಕಡೆ ಕಡಿಮೆ, ಹಳ್ಳಿಗಳ ಕಡೆನೂ ಬಂದ್ಬಿಟ್ಟಿದೆ, ಈ ಪೇಟೆಯ ಒಂದು ಇದನ್ನು ನೋಡಿ ಬಂದ್ಬಿಟ್ಟಿದೆ. ಆ ಲಿಪ್ಸ್ಟಿಕ್ ತಯಾರು ಮಾಡ್ತಕ್ಕಂಥ ಕಂಪನಿಯವರು ಅದನ್ನ ಮನೆ ಒಬ್ಬ ಡಾಕ್ಟ್ರು ಅದ್ರ ಬಗ್ಗೆ ಬಹಳಷ್ಟು ಸಂದರ್ಶನ ಕೊಟ್ಟು ಪ್ರಾಕ್ಟಿಕಲ್ ಆಗಿ ತೋರಿಸಿ ಹೇಳಿದರು. ಯೂಟ್ಯೂಬ್ ಚಾನಲ್ ಅಲ್ಲಿ ನೋಡ್ಬಿಡಿ, ಬಹಳ ಚೆನ್ನಾಗಿದೆ. ಡಾಕ್ಟರ್ ಒಂದು ಸಂದರ್ಶನ ಮಾಡಿರೋದು. ಅವರು ಆ ಹಂದಿಯ ಕೊಬ್ಬಿನಲ್ಲಿ, ಹಂದಿಯ ದೇಹದಲ್ಲಿ ಇರ್ತಕ್ಕಂಥ ಕೊಬ್ಬಿನಲ್ಲಿ ಇದು ಲಿಪ್ಸ್ಟಿಕ್ ಅನ್ನ ತಯಾರು ಮಾಡ್ತಾರೆ. ಅದನ್ನ ತಗೊಂಡು ಹಿಂಗೆಲ್ಲ ಬೆಳೀತಾರೆ. ಎಲ್ಲರೂ, ಎಲ್ಲ ಮತದವರು ಬಳಕೋತಾರೆ. ಹಂದಿ ಅಂದ್ರೆ ವಾಂತಿ ಮಾಡ್ಕೊಂಡ ಜನನೂ ಬಳಕೋತಾರೆ. ಅದು ಜನಕ್ಕೆ ಗೊತ್ತಾಗ್ತಾ ಇಲ್ವಾ? ಇದು ಸಮಸ್ಯೆ ಆಗ್ತಿರ್ತಕ್ಕಂಥದ್ದು. ಹಂಗಾಗಿ ಇವತ್ತು ನಾವು ಕಲಬೆರಕೆ ಯುಗದಲ್ಲಿ ಬದುಕ್ತಾ ಇದ್ದೀವಿ.